ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರಿ ತಪ್ಪುಗಳ ಬಗ್ಗೆ ನಾವು ಇಲ್ಲಿವರೆಗೂ ಹೇಳಿದ್ದು ಯಾವುದೂ ನಿನ್ನ ಕಿವಿಗೆ ಹೋಗಿಲ್ಲ. ಈಗ ಹೇಳೋದು ಹೋಗುತ್ತಾ? ರೀ, ಅದ್ಯಾಕ್ರಿ ಹಂಗೆ ಮಾತಾಡ್ತೀರಾ? ಅವ್ರು ನೋಡ್ರಿ ಅಂದ್ರು, ನಾವು ನೋಡ್ತೀವಿ ಅಂದಿದ್ರೆ ಆಯ್ತಿತ್ತಪ್ಪ. ಅದಕ್ಕೆ ಒಳ್ಳೆ ವೇದಾಂತಿ ತರ ಮಾತಾಡ್ಬೇಕಾ? ಅಳಿಯಂದ್ರೆ ಇಲ್ಲಿ ಕೊಡಿ. ಅಳಿಯಂದ್ರೆ ಎಲ್ಲ ಸರಿಯಾಗೈತೆ, ನೀವು ಪ್ರಿಂಟಿಗೆ ಕೊಡ್ಬೋದು. ಹಾಗೆ ಮಾವಯ್ಯ, ಇನ್ನೊಂದು ವಿಷಯ, ಪತ್ರಿಕೆಯಲ್ಲಿ ಹಿರಿಯರ ಸ್ಥಾನದಲ್ಲಿ ನಿಮ್ಮ ಹೆಸರೇ ಹಾಕಿಸ್ಬೇಕು ಅಂತಿದ್ದೀನಿ. ನೀವೇ ಅಪ್ಪ ಅಮ್ಮನ ಸ್ಥಾನದಲ್ಲಿ ಕೂತು ತುಳಸಿನ ಧಾರೆ ಎರೆದು ಕೊಡಬೇಕು. ಅಯ್ಯಯ್ಯೋ, ಅದಕ್ಕೇನಂತೆ, ಈ ಮನೆನಾಗೆ ಹಿರಿಯರು ಅಂತ ನಾವೇ ತಾನೇ ಇರೋದು. ನಮ್ಮ ಹೆಸರೇ ಹಾಕಿಸ್ಕೊಳ್ಳಿ, ನಾವಿಬ್ರೇ ನಿಂತು ದಾರೆ ಎರ್ಕೊಡ್ತೀವಿ. ಬೇಡ ಶಿವರಾಜು. ಯಾಕೆ ಮಾವಯ್ಯ ಬೇಡ? ಅಲ್ಲ ಮಾವಯ್ಯ, ಈ ಮದುವೆ ಕೆಲಸ ಶುರು ಆದಾಗಿಂದ ನೋಡ್ತಾ ಇದ್ದೀನಿ, ಅತ್ತೆ ಒಬ್ರು ಬಿಟ್ರೆ ನೀವು ಯಾರು ನನಗೆ ಬೆಂಬಲ ಕೊಡ್ತಾನೆ ಇಲ್ವಲ್ಲ. ನನ್ನ ಮೇಲೆ ನಾನು ತಗೊಳ್ಳೋ ನಿರ್ಧಾರದ ಮೇಲೆ ನಿಮಗೆ ಅಷ್ಟು ಬೇಗ ನಂಬಿಕೆ ಹೊರಟೋಯ್ತಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಶಿವರಾಜು. ಇಲ್ಲಿವರೆಗೂ ನಾ ಮಾಡಿರೋ ಯಾವ ಶುಭ ಕಾರ್ಯಗಳು ಫಲ ಕೊಟ್ಟಿಲ್ಲ. ನನ್ನ ಕೈ ಗುಣನೇ ಸರಿ ಇಲ್ಲ, ಹಾಗಾಗಿ ಬೇಡ ಅಂತ ಹೇಳಿದೆ ಅಷ್ಟೇ. ಹಾಗಾದ್ರೆ ಇನ್ಯಾರ ಹೆಸರು ಹಾಕ್ಸ್ಲಿ ಮಾವಯ್ಯ? ನನಗೆ ಹಿರಿಯರು ಅಂತ ನಿಮ್ಮನ್ನು ಬಿಟ್ರೆ ಬೇರೆ ಯಾರಿದ್ದಾರೆ? ಒಂದ್ ಕೆಲ್ಸ ಮಾಡಿ ಅಳಿಯಂದ್ರೆ, ಅಣ್ಣ ಅದಕ್ಕೆ ತಂದೆ ತಾಯಿ ಸಮಾನ.